ಕ್ವಿಕ್ ಬಿಟ್ಸ್ ವಿತ್ ನವಾಜ್. ನಿಮ್ಮ ಡೈಲಾಗ್ಗೆ ಇಂಪ್ರೆಸ್ ಆಗಿ ಇಲ್ಲಿವರೆಗೂ ಎಷ್ಟು ಹುಡುಗಿರು ಬಿದ್ದಿದ್ದಾರೆ? ಲೆಕ್ಕನೇ ಇಲ್ಲ. ಅಂದರೆ ಲೆಕ್ಕ ಇಲ್ದಿರೋಷ್ಟು ಹುಡುಗಿರು ಬಿದ್ದಿದ್ದಾರಾ? ಬಿದ್ದಿದ್ದಾರೆ ಅಂದರೆ ಎಷ್ಟೋ ಜನ ಖುಷಿ ಪಟ್ಟಿದ್ದಾರೆ. ನೀವು ತುಂಬ ನಾಚಿಕೆ ಸ್ವಭಾವದವರಂತೆ. ಹೌದು ಮೇಡಮ್, ತುಂಬ ನಾಚಿಕೆ. ನವಾಜ್ ಅವ್ರಿಗೆ ಯಾವ ವಿಷಯಕ್ಕೆ ಕೋಪ ಬರುತ್ತೆ? ಕೆಲವೊಂದ್ಸಲ ಏನೋ ಹಂಗೆ ಹತ್ಬಿಡೋದು. ನಾನೇನೋ ಒಂದು ಯೋಚನೆ ಮಾಡ್ತಿರ್ಬೇಕಾದ್ರೆ, ನಾನೇ ಟೆನ್ಷನಲ್ಲಿದ್ದಾಗ ಕೆಲವೊಂದ್ಸಲ ಹಂಗೆ ಝುಮ್ ಅಂತ ಅಂದ್ಬಿಟ್ಟು ಹಂಗೆ ತಲೆಗೆ ಹತ್ಬಿಡುತ್ತೆ, ಕೋಪ ಬರುತ್ತೆ. ಹೌದು. ಓಕೆ, ದೇವರ ಪ್ರತ್ಯಕ್ಷ ಆಗಿ ಒಂದು ವರ ಕೇಳಪ್ಪ ನವಾಜ್ ಅಂದರೆ ಏನು ವರ ಕೇಳ್ತೀರಾ? ನಮ್ಮ ಅಪ್ಪ ಅಮ್ಮಂಗೆ ಸಾವೇ ಬರಬಾರ್ದು. ನಿಮ್ಮ ಫಾಲೋವರ್ಸ್ ಕಡೆ ಬಂದಿರೋಂಥ ಒಂದು ಕ್ರೇಜಿ ಕಾಮೆಂಟ್? ಬ್ರೋ, ನನ್ನ ಹೆಂಡತಿ ನಿಮ್ಮನ್ನ ತುಂಬ ಇಷ್ಟಪಡ್ತಿದ್ದಾರೆ ಬ್ರೋ, ಒಂದ್ಸಲ ನನ್ನ ಹೆಂಡತಿ ಹತ್ರ ಬಂದೋಗಿ ಬ್ರೋ ಅಂತ ಅಂದಿದ್ರು. ಅಂದರೆ ಆಮೇಲೆ ಏನಕ್ಕೆ ಬ್ರೋ ಬರಬೇಕು ಅಂದರೆ ಬ್ರೋ ಒಂದೇ ಒಂದು ಫೋಟೋ ಕೊಡಿ ಬ್ರೋ ಅಂತ ಆಮೇಲೆ ಹೇಳಿದ್ರು ಅವ್ರು. ಪಾಪ ಹೇಳಿದ್ರು, ಅವ್ರು ದುಬೈಯಲ್ಲಿ ಇದ್ದಿದ್ದಂತೆ ಪಾಪ. ದುಬೈಯಿಂದ ಮೆಸೇಜ್ ಬಂದಿದ್ದು. ನವಾಜ್ ಮದುವೆ ಆಗೋ ಹುಡುಗಿ ಹೇಗಿರಬೇಕು? ಹುಡುಗಿ ಆದರೆ ಸಾಕು. ಮೆಮೊರಬಲ್ ಸೆಲ್ಫಿ? ಮೆಮೊರಬಲ್ ಸೆಲ್ಫಿ ಶಿವಣ್ಣನ ಜೊತೆ. ಶಿವಣ್ಣ ಅವರೇ, ಅವ್ರ ದೊಡ್ಡ ದೊಡ್ಡ ಸ್ಟಾರ್ಗಳು ಅವ್ರ ಕೈಯಾರೆ ಹಿಡ್ದಿದ್ದು. ಫಸ್ಟ್ ಸೆಲೆಬ್ರಿಟಿ ಕ್ರಶ್? ರಚಿತಾರಾಮ್ ಹೀರೋಯಿನ್. ರಚಿತಾರಾಮ್, ರಾಧಿಕಾ ಪಂಡಿತ್ ಅಂದರೆ ಏನೋ ಒಂಥರ ಇವಾಗ್ಲೂ. ಅದಕ್ಕೆ ಯಶ್ ಅವರು ಆ್ಯಕ್ಚುಲಿ ಹೇಳಿದರು, ಲವ್ ನಿಮ್ಮ ಅದಕ್ಕೆ ಕಣ ಹುಷಾರು ಅಂತ ಅಂದ್ಬಿಟ್ಟು. ಅವ್ರು ನೋಡಿದಾರೆ ಆ ವಿಡಿಯೋ, ನನಗೆ ಗೊತ್ತಿಲ್ಲ ಅವ್ರು ನೋಡಿರೋದು. ಯಶ್ ಅವ್ರು ಅಂದಿದ್ರು, ಅಣ್ಣ ರಾಧಿಕಾ ಅದಕ್ಕೆ ಇರ್ತಾರೆ, ನಿಮ್ಮ ಅದಕ್ಕೆ ಕಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಓಕೆ, ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಫೇವ್ರೆಟ್ ಕಾಮಿಡಿಯನ್ಸ್? ಸಾಧು ಸರ್, ಚಿಕ್ಕಣ್ಣ ಸರ್, ಮತ್ತು ಹಳೇ ಕಾಮಿಡಿಯನ್ಸ್ ತುಂಬ ಇಷ್ಟ. ಅವ್ರು ಹಳೆಯವ್ರೆ ಅಂದರೆ ನಿಮಗೆಲ್ಲ ಹೇಳಿದ್ರು ನಿಮ್ಗೆ ಹೆಸರು ಗೊತ್ತಿರಲ್ಲ ಅಂಥ ಕಾಮಿಡಿಯನ್ಸು. ಸೊ ಅದಾದಮೇಲೆ ಇವಾಗ ಸಾಧು ಸರ್, ಚಿಕ್ಕಣ್ಣ ಸರ್ ಮತ್ತು ರಂಗಣ್ಣ ರಘು ಅವರು ಅಂದರೆ ತುಂಬ ಇಷ್ಟ. ವರನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಬಗ್ಗೆ ಒಂದು ಪಂಚ್ ಡೈಲಾಗ್. ಅಣ್ಣ, ರೋಡಿಗೆ ಹಾಕ್ತಾರೆ ತಾರು, ಆದರೆ ಕನ್ನಡಿಗ ಅನ್ನೋ ಪ್ರತಿಯೊಬ್ಬರು ಮನಸ್ಸಲ್ಲೂ ಇರ್ತಾರೆ ಡಾಕ್ಟರ್ ರಾಜ್ಕುಮಾರು. ಸೂಪರ್, ಥ್ಯಾಂಕ್ ಯು ನವಾಜ್.